ನಮಸ್ಕಾರ ಎಲ್ಲ ಸಿನಿಮಾ ಲವರ್ಸ್ಗೆ. ಕರ್ನಾಟಕದ ಮೂಲೆ ಮೂಲೆ ಒಳಗೂ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಮಾತು ಕೇಳಿ ತುಂಬಾನೇ ಖುಷಿ ಆಗತೈತಿ. ಯಾಕಂದ್ರೆ ಕನ್ನಡ ಸಿನಿಮಾದ ಇಂಡಸ್ಟ್ರಿ ಹೆಸರನ್ನ ವರ್ಲ್ಡ್ ಗೆ ಕೇಳೋ ತರ ಮಾಡಿದಂದ್ರೆ ಅದು ಯಶ್ ಅವರ ಕೆಜಿಎಫ್ ಸಿನಿಮಾ. ಹೊಂಬಾಳೆ ಪ್ರೊಡಕ್ಷನ್ ಅಲ್ಲಿ ಬಂದಂತಹ ಕೆಜಿಎಫ್ ಆಗ್ಲಿ, ಕಾಂತಾರ ಆಗ್ಲಿ ಇಡೀ ಜಗತ್ತಿಗೆ ಸಿನಿಮಾನ ಹಿಂಗೂ ಮಾಡ್ಬೋದಂತ ತೋರಿಸ್ಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಕಡೆ ಕನ್ನಡ ಸಿನಿಮಾಗಳದ್ದೇ ಮಾತುಕತೆ. ಇನ್ನ ಯಶ್ ಅವರ ಅಭಿಮಾನಿಗಳಷ್ಟೇ ಅಲ್ದ ಇಡೀ ಜಗತ್ತೇ ಟಾಕ್ಸಿಕ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದೆ. ಇವತ್ತು ಈ ನಿಮ್ಮ ಸುನೀಲ್ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಗಳೇನು, ಯಾರ್ಯಾರು ಈ ಸಿನಿಮಾದೊಳಗೆ ಆಕ್ಟ್ ಮಾಡ್ತಿದ್ದಾರೆ, ಸ್ವಲ್ಪ ಮಂದಿಗೆ ಟಾಕ್ಸಿಕ್ ನೋಡೋದ ಇಲ್ಲ ದುರಂಧರ್ 2 ನೋಡೋದ ಅಂತ ಫುಲ್ ಕನ್ಫ್ಯೂಷನ್ ಒಳಗದಾರ. ಬರ್ರಿ ಈ ವಿಡಿಯೋ ಒಳಗ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನೋಡ್ಕೊಂಡ್ ಬರೋಣ. ಈ ವಿಡಿಯೋನ ಫುಲ್ ನೋಡ್ರಿ, ಲಾಸ್ಟ್ ಕಂತ್ರು ನಿಮ್ಗೆ ತುಂಬಾ ಇಷ್ಟ ಆಗ್ತೈತಿ. ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ, ಯಾಕಂದ್ರ ಹೊಸ ವಿಡಿಯೋ ಮಾಡಕ್ ನಂಗೂ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಟಾಕ್ಸಿಕ್ ಅಂದ್ರೆ ಬರೀ ಸಿನಿಮಾ ಅಂತ ಅಲ್ಲ, ಕ್ರೈಮ್, ಪವರ್, ಮನಿ, ಪೊಲಿಟಿಕ್ಸ್ ಗಳನ್ನೆಲ್ಲ ಒಳಗೊಂಡಂತಹ ಡಾರ್ಕ್ ಸಿನಿಮಾ ಆಗಿದೆ. ಕೆಜಿಎಫ್ ಸಿನಿಮಾದೊಳಗಂತೂ ಗೋಲ್ಡ್ ಮಾಫಿಯಾ ಅಂದ್ರೆ ಏನ್, ಯಾವ ರೀತಿ ಇರ್ತೈತಿ ಅಂತ ಯಶ್ ಅವರು ಜಗತ್ತಿಗೆ ತೋರಿಸ್ಕೊಟ್ರು. ಆದ್ರ ಟಾಕ್ಸಿಕ್ ಒಂದು ಮೈಂಡ್ ಗೇಮ್, ಅಂಡರ್ ವರ್ಲ್ಡ್ ಸಿಸ್ಟಮ್, ಮನುಷ್ಯ ಪವರ್ ಇಂದೇ ಹೋದ್ರೆ ಏನೆಲ್ಲ ಆಗ್ಬೋದಂತ ತೋರ್ಸಕ್ಕೆ ಈ ಒಂದು ಟಾಕ್ಸಿಕ್ ಮೂವಿಯಲ್ಲಿ ಬರ್ತಿದಾರಂತ ಹಲವಾರು ರಿಪೋರ್ಟ್ ಗಳು ತಿಳಿಸತಾವು. ಇನ್ನ ಯಶ್ ಅವರ ಪಾತ್ರಕ್ಕೆ ಬರೋದಾದ್ರೆ ಈ ಒಂದು ಸಿನಿಮಾದೊಳಗ ಫುಲ್ ಡಿಫ್ರೆಂಟ್ ಆಗಿ ಕಾಣತಾರ. ಅವರು ಫುಲ್ ವೈಟ್ ಹೀರೋ ಅಂತೂ ಅಲ್ವೇ ಅಲ್ಲ, ಗ್ರೇ ಶೇಡ್ ಕ್ಯಾರೆಕ್ಟರ್ ಅಂದ್ರೆ ಸರಿ ತಪ್ಪುಗಳನ್ನ ತೋರಿಸುವಂತಹ ಹೀರೋ ಆಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇನ್ಸೈಡರ್ಸ್ ಹೇಳೋ ಪ್ರಕಾರ ಈ ಒಂದು ಸಿನಿಮಾದಲ್ಲಿ ಡೈಲಾಗ್ ಗಳು ತುಂಬಾ ಕಡಿಮೆ ಇದೆ ಅಂತೆ. ಆದ್ರೆ ಯಶ್ ಅವರ ಲುಕ್ ಆಗಿರ್ಬೋದು, ಅವರ ಆಟಿಟ್ಯೂಡ್ ಆಗಿರ್ಬೋದು, ಡೈಲಾಗ್ ಗಳಿಗಿಂತ ಜಾಸ್ತಿನೇ ಮಾತಾಡೋದಂತಾನೆ ಹೇಳ್ಬೋದು. ಕೆಜಿಎಫ್ ತರಾನೇ ಮಾಸ್ ಫೈಟಿಂಗ್ ಸೀನ್ ಗಳು ಇರ್ತಾವ ಅಂತ ಕೇಳಿದ್ರೆ ಖಂಡಿತವಾಗಿ ಇರ್ತಾವ ಅಂತ ಹೇಳ್ಬೋದು. ಆದ್ರೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಬ್ರೈನ್ ಗೇಮ್ ಇರುತ್ತೆ ಅಂತ ಹೇಳ್ಬೋದು. ಇನ್ನ ಡೈರೆಕ್ಟರ್ ವಿಷನ್ ಬಗ್ಗೆ ಮಾತಾಡೋದಾದ್ರೆ ಟಾಕ್ಸಿಕ್ ಸಿನಿಮಾನ ಫ್ಯಾನ್ ಇಂಡಿಯಾ ಅಷ್ಟೇ ಅಲ್ಲದೆ ಫ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಲಿವುಡ್ ಟೈಪ್ ಮೇಕಿಂಗ್, ಡಾರ್ಕ್ ಕಲರ್ ಟೋನ್, ಲೈಟಿಂಗ್, ಕ್ಯಾಮ್ರಾ ವರ್ಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲಾನು ನೆಕ್ಸ್ಟ್ ಲೆವೆಲ್ ಇದೆ. ಈ ಸಿನಿಮಾ ಮಾಸ್ ಆಡಿಯನ್ಸ್ ಗೂ ಕನೆಕ್ಟ್ ಆಗ್ಬೇಕು, ಹಾಗೆ ಕ್ಲಾಸ್ ಆಡಿಯನ್ಸ್ ಗೂ ಲೈಕ್ ಆಗೋ ತರ ಡಿಸೈನ್ ಮಾಡ್ತಿದಾರಂತ ಹಲವಾರು ರಿಪೋರ್ಟ್ಸ್ ಗಳು ತಿಳಿಸ್ತಾ ಇವೆ. ಇನ್ನ ಬಜೆಟ್ ವಿಚಾರಕ್ಕೆ ಬಂದ್ರೆ ಈ ಒಂದು ಟಾಕ್ಸಿಕ್ ಸಿನಿಮಾ ಸ್ಮಾಲ್ ಪ್ರಾಜೆಕ್ಟ್ ಅಂತೂ ಅಲ್ವೇ ಅಲ್ಲ. ಹೈ ಬಜೆಟ್, ಫಾರಿನ್ ಲೊಕೇಶನ್ ಶೂಟ್, ಟೆಕ್ನಿಕಲ್ ಕ್ವಾಲಿಟಿ ಫುಲ್ ಆಗಿ ಫೋಕಸ್ ಮಾಡಿದ್ದಾರೆ. ರಿಲೀಸ್ ಆಗೋ ಡೇಟ್ ಅಂತೂ ಮಾರ್ಚ್ 19ಕ್ಕೆ ಫಿಕ್ಸ್ ಆಗಿದೆ. ಯಶ್ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಸದ್ಯಕ್ಕೆ ದುರಂಧರ್ 2 ಕೂಡ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ. ಹಿಂದೆ ಕೆಜಿಎಫ್ ಬಂದಾಗೂ ಹೀಗೆ ಕಾಂಪಿಟೇಷನ್, ಬಟ್ ಯಶ್ ಅವರನ್ನ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ಫುಲ್ ಇಂಡಿಯಾ ಸಪೋರ್ಟ್ ಮಾಡಿ ಜಗತ್ತಿಗೆ ಕನ್ನಡ ಸಿನಿಮಾಗಳ ಗತ್ತೇನು ಅಂತ ತಿಳಿಸಿದ್ರು. ಪರ್ಸನಲ್ ಆಗಿ ನಾನು ಯಶ್ ಅವರ ಅಭಿಮಾನಿಯಾಗಿ ಯಾವಾಗ ಟಾಕ್ಸಿಕ್ ಸಿನಿಮಾ ಬರುತ್ತೆ, ಯಾವಾಗ ಯಶ್ ಅವ್ರನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ನೀವು ಯಶ್ ಅಭಿಮಾನಿಗಳಾಗಿದ್ರೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನ ಈ ಒಂದು ಸಿನಿಮಾದಲ್ಲಿ ಯಾರೆಲ್ಲ ಆಕ್ಟಿಂಗ್ ಮಾಡಿದಾರಂತ ನೋಡೋದಾದ್ರೆ ಲೀಡ್ ಆಕ್ಟ್ ಅಲ್ಲಿ ಯಶ್ ಅವರು ಅವರೇ ಈ ಸಿನಿಮಾನ ರೈಟಿಂಗ್ ಮಾಡಿದಾರಂತ ಕೂಡ ಹೇಳಿದ್ದಾರೆ. ನಯನ್ತಾರಾ, ತಾರಾ ಸುತಾರಿಯಾ, ಕೀರಾ ಅದ್ವಾನಿ, ರುಕ್ಮಿಣಿ ವಸಂತ, ಹ್ಯೂಮಾ ಕ್ಯುರೇಶಿ, ನಟಲಿ ಬರ್ನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕ್ಲಾಸಿ ಲುಕ್ ಒಳಗೆ ಕಾಣಿಸ್ಕೊಳ್ತಿದ್ದಾರೆ. ಇನ್ನ ಅಮಿತ್ ತಿವಾರಿ, ಸುದೇವ್ ನೈರ್, ಡಾರೆಲ್ ಡಿ ಸೆಲ್ವಾ, ಅಕ್ಷಯ್ ರಂತಹ ಸಾಲು ಬಿಗ್ ಹೀರೋಗಳು, ಆಕ್ಟರ್ಸ್ ಗಳು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಯಶ್ ಅವರ ಕರಿಯರ್ ಅಲ್ಲಿ ಈ ಒಂದು ಸಿನಿಮಾ ಟರ್ನಿಂಗ್ ಪಾಯಿಂಟ್ ಆಗೋದಂತೂ ಪಕ್ಕ. ಕೆಜಿಎಫ್ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ ಆಗಿ ಕನ್ನಡದ ಜನತೆಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತಾ, ದುರಂಧರ್ 2 ಮೂವಿ ಮುಂದೆ ಧೂಳಿಪಟ ಆಗುತ್ತಾ ಅಂತ ಅಭಿಮಾನಿಗಳೇ ಡಿಸೈಡ್ ಮಾಡ್ಬೇಕು. ನಿಮಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಏನ್ ಅನಿಸ್ತೈತಿ? ಹಿಟ್ ಆಗ್ಬೋದಾ, ಬ್ಲಾಕ್ ಬಸ್ಟರ್ ಆಗ್ಬೋದಾ? ಕಾಮೆಂಟ್ ಬಾಕ್ಸ್ ನಿಮ್ದ ಐತ್ರಿ, ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಿಂಗ ಮೂವಿ ಅಪ್ಡೇಟ್ ಗಾಗಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹೊಸ ಮೂವಿ ಅಪ್ಡೇಟ್ ಗಳು ನಿಮ್ಗಾಗಿ ಕಾಯ್ತಾ ಇರುತ್ತಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಹುಬ್ಬಳ್ಳಿ ಹುಡುಗ ಸುನಿಲ್ ಅನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಟೇಕ್ ಕೇರ್.